ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ಕೂಡ ಇವತ್ತು ಇಟ್ಕೊಂಡಿದ್ದೇವೆ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯಿತು, ಕ್ಷಮಿಸಬೇಕು. ಮರ್ತಿಬೇಗೌಡರು ರಾಹುಗಾಲದಲ್ಲಿ ಬೇಡ, ರಾಹುಗಾಲ ಮುಗಿದ ನಂತರ ಅಂತ ಮರ್ತಿಬೇಗೌಡರು ಕೇಳೋದ್ರಿಂದ ನಾನು ರಾಹುಗಾಲ ಬಿಟ್ಟೆ, ಮನೆ ಬಿಟ್ಟೆ. ಸೊ ಮರ್ತಿಬೇಗೌಡರು ವಿಧಾನ ಪರಿಷತ್ನಲ್ಲಿ 4 ಬಾರಿ ಪ್ರವೇಶ ಮಾಡಿ ಅತಿ ಹೆಚ್ಚು ಕ್ರಿಯಾಶೀಲ ಒಬ್ಬ ನಾಯಕರು. ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಪಾರವಾದಂಥ ಪಕ್ಷೇತರವಾಗಿ ಕೂಡ ಗೆದ್ದು, ಕಾಂಗ್ರೆಸ್ಸಲ್ಲೂ ಗೆದ್ದು, ದಳದಲ್ಲೂ ಗೆದ್ದಂಥ ಒಬ್ಬ ಒಳ್ಳೆ ವಾಗ್ಮಿ, ಹೋರಾಟಗಾರ. ಇವತ್ತು ನನ್ನನ್ನು ಕಳೆದ 3 ದಿನ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ಅಂತೇಳಿ ನಾನು ಭಾಳ ದಿನ ಗಾಳಾಗ್ತಾ ಇದ್ದೆ, ಬೇರೆ ವಿಚಾರ ಸಿಕ್ಕಿರಲಿಲ್ಲ. ಈಗ ಅವರು ಬಂದು ಜಿಲ್ಲೆಯಲ್ಲಿ ಎಲ್ಲ ನಮಗೆಲ್ಲ ಸಹಕಾರ ಕೂಡ ಕೊಟ್ಟಿದ್ದರು. ಸೊ ಅವ್ರು ಬಂದು ನಮ್ಮ ಜೊತೆ ಸೇರ್ತೀವಿ ಅಂತ ಹೇಳಿ ನಿನ್ನೆ ಹೋಗಿ ಕೌನ್ಸಿಲ್ ಚೇರ್ಮನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸಿ ಅವರು ಅಧಿಕೃತವಾಗಿ ರಾಜೀನಾಮೆನ ಆಕ್ಸೆಪ್ಟ್ ಮಾಡಿ ಜಾತ್ಯತೀತ ಜನತಾದಳಕ್ಕೆ ದೊಡ್ಡ ಅಡಿಪಾಯ, ಅವರು ಇಡೀ ಡಿಸ್ಟಿಕ್ಕಿಗೆ ಒಂದು ದೊಡ್ಡ ಪಿಲ್ಲರ್ ಆಗಿದ್ದಂಥವ್ರು. ಹಳೇ ಮೈಸೂರಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ ಎಲ್ಲ ಅವರ ಕಾರ್ಯವ್ಯಾಪ್ತಿ, ಅವರ ಕ್ಷೇತ್ರ. ಇವತ್ತು ಅವರು ಕೂಡ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂಥವ್ರು. ಸೊ ಅವರು ಇವತ್ತು ನಾನು ಪಕ್ಷಕ್ಕೆ ಸೇರ್ತೀನಿ ಅಂದರೆ ನಾನು, ಮುಖ್ಯಮಂತ್ರಿಗಳೆಲ್ಲ ನಾವೆಲ್ಲ ಚರ್ಚೆ ಮಾಡಿ ಮತ್ತು ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಥರ ಚರ್ಚೆ ಮಾಡಿ ಇವತ್ತು ನಮ್ಮ ನರೇಂದ್ರ ಸ್ವಾಮಿ ಅವರು ಬಂದಿಲ್ಲ, ಅವರು ಕೂಡ ಭಾಳ ಪ್ರಮುಖವಾಗಿ ಅವ್ರನ್ನ ಸೇರಿಸ್ಕೊಳ್ಳೇಬೇಕು ಅಂತೇಳಿ ಅವರು ಕೂಡ ಬಂದಾರ, ಅವರು ಸೇರಿಕೊಳ್ಳೇಬೇಕು ಅಂತೇಳಿ ಅವರು ಕೂಡ ನಮಗೆ ಒತ್ತಾಯವನ್ನು ಮಾಡಿದರು. ಸೊ ಇವತ್ತು ಅವರನ್ನು ನಿಮ್ಮೆಲ್ಲರ ಪರವಾಗಿ ಪಕ್ಷಕ್ಕೆ ನಾನು ಅಧಿಕೃತವಾಗಿ ನಾನು ಸೇರ್ಪಡೆಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಲ್ಲದೆ ಅಪ್ಪಾಜಿ ಗೌಡರು ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಸ್ಥಳೀಯ ಸಂಸ್ಥೆ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು, ವಿದ್ಯಾರ್ಥಿ ಮುಖಂಡರು, ಸೆನೆಟು, ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬೇಕಾದಷ್ಟೆಲ್ಲ ಹೋರಾಟ ಮಾಡಿದವರು, ಮೂಲಭೂತವಾಗಿ ನಾಗಮಂಗಲದವರು. ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಕಳೆದ ಚುನಾವಣೆಯಲ್ಲಿ ನಮ್ಮ ಗೂಳಿಗೌಡರ ಮೇಲೆ ಸ್ಪರ್ಧೆ ಮಾಡಿದರು. ಅವರು ಬಹಳ ಕಡಿಮೆ ಅಂತರದಿಂದ ಸೋತಿದ್ರು. ಅವರು ಕೂಡ ಈ ರಾಜಕೀಯದ ಗೊಂದಲ ಎಲ್ಲ ನೋಡಿಬಿಟ್ಟು ಜನತಾದಳದ ಗೊಂದಲದ ಗೂಡಾಗಿದೆ, ನಾನಿನ್ನಲ್ಲಿರೋದು ಸರಿ ಇಲ್ಲ ಅಂಥೇಳಿ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಬಂದಿದ್ದಾರೆ. ಅವರು ಕೂಡ ಯಾವ ಷರತ್ತು ಇಲ್ಲದೆ ಸೇರ್ತಾ ಇದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಇದಲ್ಲದೆ ನಮ್ಮ ಹಿರಿಯ ಒಬ್ಬ ಮುಖಂಡರಾದಂಥ ನನ್ನ ಸ್ನೇಹಿತರಾದಂಥ ಎಂ ಶ್ರೀನಿವಾಸ್ ಅವರು, ಸೇರ್ಪಡೆಗೆ ರಾಮಕೃಷ್ಣ ಬಹಳ ಮುಖ್ಯ, ಆಮೇಲೆ ಪ್ರೋಟೋಕಾಲ್. ನಮ್ಮ ಎಂ ಶ್ರೀನಿವಾಸ್ ಅವರು ಮಾಜಿ ಶಾಸಕರು, ಅವರು ನಮ್ಮ ಜೊತೆ ಬಹಳ ಬಾರಿ ವಿಧಾನಸಭೆಯಲ್ಲಿ ಇದ್ದವರು. ಇವತ್ತು ಆರೋಗ್ಯ ಸರಿ ಇಲ್ಲ ಅವ್ರಿಗೆ, ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರು ಕೂಡ ಇವತ್ತು ನನಗೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ನನಗೆ ಒಂದು ಪತ್ರ ಕೂಡ ಬರೆದು ನನಗೆ ಅವರ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಹೋಗಿ ಅವ್ರನ್ನ ಹಾಸ್ಪಿಟಲಲ್ಲೂ ನಾನು ಭೇಟಿ ಮಾಡ್ತೇನೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಇಲ್ಲಿಂದನೇ ನಾನು ಅವ್ರಿಗೆ ಸೇರ್ಪಡೆ ಮಾಡಿಕೊಂಡು ಅವರು ಕೂಡ ಈ ಸಂದರ್ಭದಲ್ಲಿ ಅವರ ಆರೋಗ್ಯವಂತರಾಗಲಿ ಅಂತೇಳಿ ನಾನು ಅವರು ಕೂಡ ಶುಭವನ್ನು ಹಾರೈಸ್ತೇನೆ. ಇದಲ್ಲದೆ ನಮ್ಮ ತಗ್ಗಳ್ಳಿ ವೆಂಕಟೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಅವರು ಬಹಳ ಹಿರಿಯ ನಾಯಕರು. ಅವರು ಕೂಡ ಶ್ರೀನಿವಾಸ್ ಅವರಿಗೆ ದೊಡ್ಡ ಆಧಾರ ಸ್ತಂಭ. ಅವರು ಇಡೀ ಜಾತ್ಯತೀತ ಜನತಾದಳವನ್ನು ಆ ಜಿಲ್ಲೆಯಲ್ಲಿ ಕಟ್ಟಿ ಜಿಲ್ಲಾ ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದವರು. ಅವರು ಕೂಡ ಇವತ್ತು ಅವರ ದೊಡ್ಡ ಸಾವಿರಾರು ಅಭಿಮಾನಿಗಳ ಜೊತೆಯಲ್ಲಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೆ ಬಂದಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸ್ತೇನೆ. ಇದಲ್ಲದೆ ಯೋಗೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು, ಅವರು JDSಗೆ ಒಂದು ದೊಡ್ಡ, ನಮ್ಮ ಮಂಡ್ಯದಲ್ಲಿ ಅವರು ಕೂಡ ಒಂದು ದೊಡ್ಡ ಶಕ್ತಿ, ಸಂಘಟನೆಯ ಚತುರ. ನಮ್ಮ ಶ್ರೀನಿವಾಸ್ ಅವರಿಗೆ ಬೇನಾಮಿ ಇದ್ದಂಗೆ, ಅವರು ಎಲ್ಲ ಸಂಘಟನೆನೂ ಅವರೇ ಮಾಡ್ತಿದ್ದವರು.
ಅವ್ರಿಗೂ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಬಹಳ ದೊಡ್ಡ ಹೋರಾಟ ನಡೀತು. ಸೊ ಇವರೆಲ್ಲರೂ ಕೂಡ ನಾಯಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ಅವರಿಗೆ ಬೆಂಬಲ ವ್ಯಕ್ತಪಡಿಸಲೇಬೇಕು. ಸ್ಟಾರ್ ಚಂದ್ರನ ನಾವು ಗೆಲ್ಲಲೇಬೇಕು. ಯಾರೇ ಅಭ್ಯರ್ಥಿ ಆಗಲಿ, ಯಾರೇ ಏನಾರಾಗಲಿ, ನಾವು ಈ ಬಾರಿ ಮಂಡ್ಯದಲ್ಲಿ ಕಾಂಗ್ರೆಸ್ ಬಾವುಟ ಆರಿಸಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ ಇವತ್ತು ಅವರೆಲ್ಲ ನಮ್ಮ ಜೊತೆಗೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಲ್ಲದೆ ನನ್ನ ಸೋದರಿ ಆಶಾ ಸುರೇಶ್ ಅವರು ಮಾಜಿ ಬಿಜೆಪಿಯಿಂದ ಬಂದಿದ್ದಾರೆ. ನನಗೆ ಬಹಳ ಆತ್ಮೀಯರು, ನನ್ನ ನೆಂಟರು ಕೂಡ ಅವರು. ಸೊ ಸುರೇಶ್ ಅವ್ರಿಗೆ ಆಯ್ಕೆ ಮಾಡಬೇಕು ಅಂತೇಳಿ ಎಲ್ಲ ಬಿಟ್ಟು ಬಹಳ ಒತ್ತಡದಲ್ಲಿದ್ದರು ಅವರು ಎಲ್ಲ ಇವತ್ತು ನಮ್ಮ ಪಕ್ಷಕ್ಕೆ ಅವರು ಕೂಡ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ಬಿಜೆಪಿ ಬಿಟ್ಟು ಅವರು ರಾಜರಾಜೇಶ್ವರಿ ನಗರ ಕ್ಷೇತ್ರದವರು. ಒಂದು ಕಾಲದಲ್ಲಿ ಅವ್ರಿಗೆ MLA ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೆ. ಸೊ ಅವ್ರ ಟ್ರ್ಯಾಕ್ ತಪ್ಪೋಗಿತ್ತು. ಈಗ ಹೊಸದಾಗಿ ವಾಪಸ್ ಟ್ರ್ಯಾಕ್ ಬಂದಿದ್ದಾರೆ. ಅವರು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಆಶಾ ಸುರೇಶ್ ಅವರಿಗೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ.